ಆತ್ಮೀಯರೇ, ಗೆಳೆಯರೇ, ನಮಸ್ಕಾರಗಳು. ದಿವ್ಯಾನಂದಮೂರ್ತಿ ಲೇಖಕರು ದಿವ್ಯಾರೂಪ ಚಾನಲಿಂದ ಮಾತಾಡ್ತಾ ಇದ್ದೀನಿ. ರಾಬಿನ್ ಶರ್ಮಾ ಅವರು ಒಳ್ಳೆಯ ಲೇಖಕರು. ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ವ್ಯಕ್ತಿತ್ವ ವಿಕಸನದ ಕುರಿತ ಪುಸ್ತಕಗಳು ಭಾಳ ಜನಪ್ರಿಯವಾಗಿವೆ. ಅವುಗಳನ್ನು ಅವರು ಕಥಾರೂಪದಲ್ಲಿ ಭಾಳ ಇಂಟ್ರೆಸ್ಟಿಂಗಾಗಿ ಬರೀತಾರೆ. ಅವರು ಹೇಳುವಂಥ ವಿಚಾರಗಳು ಕಥಾರೂಪದಲ್ಲಿ ಇರೋದರಿಂದ ಭಾಳ ಜನಕ್ಕೆ ಇಷ್ಟ ಆಗುತ್ತೆ. ಸುಮಾರು ದೇಶಗಳಲ್ಲಿ ಅವರ ಕೃತಿಗಳು ನಿರಂತರವಾಗಿ ಓಡ್ತವೆ ಗೆಳೆಯರು. ಅವರು ಒಂದೆಡೆ ಹೇಳ್ತಾರೆ, ಯಾವತ್ತೂ ಮನುಷ್ಯ ಜೀವನದಲ್ಲಿ ನಾವು ಒಂದು ಯಶಸ್ಸಿನ ಘಟ್ಟದಲ್ಲಿರುವಾಗ ನಮ್ಮ ವೈಯಕ್ತಿಕ ಬೆಳವಣಿಗೆಯ ಜೊತೆಗೆ ಇತರರ ಏಳಿಗೆಗೂ ಕೂಡ ಸಹಾಯ ಮಾಡಿದ್ದೇ ಆದರೆ ಅದು ನಮಗೆ ಒಂದು ದೊಡ್ಡ ಆಸ್ತಿ ಆಗುತ್ತೆ ಅನ್ನೋ ಮಾತು ಹೇಳ್ತಾರೆ. ಒಂದು ಸರಿ ಅಮೇರಿಕಾ ದೇಶದಲ್ಲಿ ಅತ್ಯಂತ ಪ್ರಸಿದ್ಧನಾದ ಒಬ್ಬ ಲಾಯರ್ ಕೋರ್ಟ್ನಲ್ಲಿ ಒಂದು ದೊಡ್ಡ ಕೇಸ್ ಬಗ್ಗೆ ವಾದ ಮಾಡ್ತಾ ಇರ್ತಾನೆ. ಅವನ ಹೆಸರು ಜೂಲಿಯನ್ ಮ್ಯಾಂಟಲ್ ಅಂತ. ಆತ 53ನೇ ವಯಸ್ಸಿನಲ್ಲಿ ವಾದ ಮಾಡ್ತಿರ್ಬೇಕಾದ್ರೆ ಅವನ ವಾದವನ್ನು ಕೇಳಲು ಬಹಳ ಪ್ರಕಾಂಡ ಪಂಡಿತರೆಲ್ಲ ಅಲ್ಲಿ ಹಾಜರಿರ್ತಾರೆ. ಅಷ್ಟರ ಮಟ್ಟಿಗೆ ಅವನು ಪ್ರಸಿದ್ಧಿ ಹೊಂದಿರ್ತಾನೆ. ಈ ದಿನ ಅವನು ವಾದ ಮಾಡ್ತಾ ಇರುವಾಗ ಅವನಿಗೆ ಇದ್ದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಭಾಳ ಪ್ರಯಾಸಪಟ್ಟು ಅವನನ್ನು ವೈದ್ಯರು ಉಳಿಸ್ಕೋತಾರೆ. ಆದರೆ ಅವ್ರು ಹೇಳ್ತಾರೆ, ವೈದ್ಯರು, ಇನ್ನು ಮುಂದೆ ನೀವು ವಾದ ಮಾಡೋದನ್ನ ಬಿಟ್ಬಿಡಬೇಕು, ಇಲ್ಲಾಂದರೆ ನೀವು ಪ್ರಾಣನೇ ಬಿಟ್ಬಿಡ್ಬೇಕಾಗುತ್ತೆ ಅಂತ. ಆಗ ಅವನು ಯೋಚನೆ ಮಾಡ್ತಾನೆ. ಅವನು ಇದುವರೆಗೆ ಎಲ್ಲ ರೀತಿಯ ಸಂಪತ್ತುಗಳನ್ನು ಗಳಿಸಿರ್ತಾನೆ. ಅವನಿಗೆ ತನ್ನದೇ ಆದಂಥ ಕಾರುಗಳು, ಬಂಗಲೆಗಳು, ಬೇಸಿಗೆ ಗೃಹಗಳು, ವಿಮಾನಗಳು ಎಲ್ಲ ಇದ್ದರೂ ಕೂಡ ಅವನಿಗೆ ಶಾಂತಿ ನೆಮ್ಮದಿ ಇರಲ್ಲ ಅದುವರೆಗೆ ಕೂಡ. ಅದಕ್ಕೆ ಅವನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ನಿತ್ರಾಣನಾಗಿರ್ತಾನೆ. ಅವನ ವಾದಗಳಲ್ಲಿ ಮೊದಲಿನ ಮೊನಚು ಇರಲ್ಲ, ದೇಹದಲ್ಲಿ ಮೊದಲಿನ ಆ್ಯಕ್ಟಿವ್ನೆಸ್ಸು ಇರಲ್ಲ. ಆದ್ದರಿಂದ 53ನೇ ವರ್ಷಕ್ಕೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ತದನಂತರ ಅವನು ತನ್ನ ಆಸ್ತಿಯನ್ನೆಲ್ಲ ವಿಲೇವಾರಿ ಮಾಡಿ ಆಧ್ಯಾತ್ಮಿಕ ಶಾಂತಿ ನೆಮ್ಮದಿಯನ್ನು ಪಡೆಯಬೇಕು ಅಂತ ಭಾರತದ ಕಡೆ ಬರ್ತಾನೆ. ಬಂದು ಇಲ್ಲಿ ಹಿಮಾಲಯದ ತಪ್ಪಲಿಗೆ ಹೋಗಿ ಅಲ್ಲಿ ಸಾಧು ಸಂತರನ್ನು ಕಂಡು ನನಗೆ ಮಾರ್ಗದರ್ಶನ ಮಾಡೋ ಗುರುಗಳು ಯಾರಾದರೂ ಇದ್ದಾರಾ ಅಂತ ಕೇಳ್ತಾನೆ. ಅವರು ಹಿಮಾಲಯದ ಎತ್ತರಕ್ಕೇರಿದ್ರೆ ಅಲ್ಲಿ ಭಾಳ ಅಪರೂಪವಾಗಿ ಅಂತ ಗುರುಗಳು ಸಿಗ್ತಾರೆ, ಅದು ಕಷ್ಟ ಸಾಧ್ಯವಾದ ಕೆಲಸ ಅಂತ ಕೆಲವರು ಹೇಳ್ತಾರೆ. ಇವನು ಪ್ರಯಾಸಪಟ್ಟು ನಿರಂತರವಾಗಿ ಹುಡುಕಿ ಅಲೆದಾಡಿ ಕಡೆಗೆ ಅಂಥ ಗುರುಗಳ ದರ್ಶನ ಮಾಡ್ತಾನೆ. ಆ ಗುರುಗಳು ಇವನಿಗೆ, ಆ ಸಾಧುಗಳು ಜೀವನದ ಪಾಠವನ್ನು ಹೇಳ್ತಾರೆ. ಜೊತೆಗೆ ನೀನೊಬ್ಬನೇ ಅಲ್ಲ, ನಿನ್ನ ದೇಶದಲ್ಲೂ ಕೂಡ ಇದನ್ನ ಪ್ರಚಾರ ಮಾಡಬೇಕು ಅಂತ ಹೇಳ್ತಾರೆ. ಆ ವ್ಯಕ್ತಿ ಅದರಿಂದ ಪ್ರೇರಿತನಾಗಿ ಅದರಲ್ಲಿರೋ ಸತ್ಯವನ್ನು ಕಂಡುಕೊಂಡು ಅದರಲ್ಲಿರೋ ಸಾರವನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ತನ್ನ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಮರಳಿ ಪಡ್ಕೋತಾನೆ ಗೆಳೆಯರೆ. ಅದಲ್ಲದೆ ತನ್ನ ದೇಶಕ್ಕೆ ತೆರಳಿ ಹೀಗೆ ತನ್ನಂತೆ ನೊಂದವರಿಗೆ ಅನೇಕ ಜನಕ್ಕೆ ಅವನು ಈ ಒಂದು ಸಾರವನ್ನು ತಿಳಿಸಿ ಅದರಿಂದ ಒಂದು ಸದೃಢವಾದ ಸಮಾಜಮುಖಿಯಾದ ಚೇತೋಹಾರಿಯಾದ ಜೀವನವನ್ನು ಹೆಂಗೆ ಮಾಡ್ಬೋದು, ಅದರಿಂದ ನಾಡಿಗೂ ಕೂಡ ಹೆಂಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾನೆ. ಇಂಥ ಹಲವಾರು ಕಥಾಗಳ ಸರಣಿಯನ್ನು, ವ್ಯಕ್ತಿತ್ವ ವಿಕಸನದ ವಿಚಾರಗಳನ್ನು ಹೇಳುವ ಮೂಲಕ ರಾಬಿನ್ ಶರ್ಮಾ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಕೃತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಚಿತ್ರಣ ಮಾಡಿ ನಿಮಗೆ ಕಳಿಸ್ತೀನಿ. ಅಂಥ ಕೃತಿಗಳು ಕೂಡ ನಾವು ಆಗಾಗ ಓದುವುದರಿಂದ ನಮಗೂ ಕೂಡ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ರಾಬಿನ್ ಶರ್ಮಾ ಅವರ ಕೃತಿಗಳು ಮಾತ್ರ ಅಲ್ಲ, ಅನೇಕ ಮಹತ್ವದ ಲೇಖಕರು ನಮಗೆ ಜೀವನದಲ್ಲಿ ಒಳ್ಳೆಯ ರೀತಿಯ ಜೀವನವನ್ನು ಮಾಡುವ ಸರಳವಾದ ಕಲೆಯನ್ನು ಹೇಳ್ಕೊಟ್ಟಿರ್ತಾರೆ. ಅಂಥ ಪುಸ್ತಕಗಳ ಪರಿಚಯಗಳನ್ನು ಕೂಡ ಮುಂದಿನ ಸಂಚಿಕೆಗಳಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಅಲ್ಲಿಯವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಬೇರೆಯವರಿಂದನೂ ಹೆಚ್ಚಾಗಿ ಸಬ್ಸ್ಕ್ರೈಬರ್ ಆಗುವಂತೆ ನೋಡ್ಕೋತಾ ನನಗೆ ಸಹಕಾರ ನೀಡಬೇಕು ನೀವು ಅಂತ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿ ಮಾಡಿಕೊಂಡು ಈ ದಿನದ ನನ್ನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ ಗೆಳೆಯರೆ. ನಮಸ್ಕಾರಗಳು.